ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಕುಂಬಳಕಾಯಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಅತಿ ಹೆಚ್ಚು ವಿಡಿಯೋಗಳನ್ನು ನೋಡಿ. ಒಂದೇ ಒಂದು ಕುಂಬಳಕಾಯಿ ಇದ್ದರೆ ಸಾಕು, ಬೆಳಗಿನ ತಿಂಡಿಗೆ ರುಚಿಕರವಾದ ಇಡ್ಲಿಯನ್ನು ಮಾಡ್ಕೋಬೋದು. ಕುಂಬಳಕಾಯಿ ಇಡ್ಲಿನ ಮಾಡೋಕ್ಕೆ ಏನೇನು ಸಾಮಾನುಗಳನ್ನು ತೊಗೊಂಡಿದ್ದೀನಿ ಅಂತ ಸ್ವಲ್ಪ ನೋಡೋಣ. ಮೊದಲಿಗೆ ಇಲ್ಲಿ ನಾನು 2 ಲೋಟದಷ್ಟು ಅಕ್ಕಿ ತರಿಯನ್ನು ತಗೊಂಡು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ 4 ರಿಂದ 5 ಮೆಣಸಿನ್ಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ರಿಂದ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕುಂಬಳಕಾಯಿಯನ್ನು ನೀಟಾಗಿ ವಾಶ್ ಮಾಡಿ ಅನಂತರ ತುರಿದು 1 ಬೌಲ್ನಷ್ಟು ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಅರ್ಧ ಬೌಲ್ನಷ್ಟು, ಜೀರಿಗೆ 2 ಸ್ಪೂನ್, ನಂತರ ನಂದಿನಿ ಮೊಸರನ್ನು ತಗೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆಯನ್ನು ತಗೊಂಡು ಅಕ್ಕಿ ತರಿಯನ್ನು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪನೂ ನೀರಿಲ್ಲದೆ ರೀತಿಯಲ್ಲಿ ಹಿಂಡಿ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ತುರಿದ ಕುಂಬಳಕಾಯಿ, ಸಣ್ಣದಾಗಿ ಹಚ್ಕೊಂಡಿರುವ ಈರುಳ್ಳಿ, ಜೀರಿಗೆ, ನಂತರ ನೆನೆ ಹಾಕಿದ ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಅರ್ಧ ಬೌಲ್ನಷ್ಟು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲನೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಒಂದೇ ಒಂದು ಕುಂಬಳಕಾಯಿ ಇದ್ದರೆ ಸಾಕು, ಈ ರೀತಿಯಾಗಿ ರುಚಿಯಾದ ವೆರೈಟಿಯಾಗಿ ಇಡ್ಲಿನ ಮಾಡ್ಕೋಬೋದು. ಒಂದೇ ರೀತಿಯ ಇಡ್ಲಿನ ತಿಂದು ನಿಮಗೂ ಕೂಡ ಬೇಜಾರಾಗಿದ್ದರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಇಡ್ಲಿನ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ನಂತರ ಫ್ರೆಂಡ್ಸ್, ಇದಕ್ಕೆ ಅರ್ಧ ಬೌಲ್ನಷ್ಟು ಗಟ್ಟಿ ಮೊಸರನ್ನು ಹಾಕಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಹಾಕೋ ಅವಶ್ಯಕತೆ ಇರುವುದಿಲ್ಲ. ನಾವು ಕಲಸಿ ಇಟ್ಕೊಂಡಿರುವ ಹಿಟ್ಟು ವಡೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು, ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಇಡ್ಲಿ ಪಾತ್ರೆಯನ್ನು ತಗೊಂಡು ಅದರ ಪ್ಲೇಟ್ಗಳಿಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಸವರಿ ಅನಂತರ ಇಡ್ಲಿಯ ಅಳತೆಗೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಪ್ಲೇಟ್ಗಳಿಗೂ ಹಿಟ್ಟನ್ನು ಹಾಕಿ ಅನಂತರ ಒಂದು ಮುಚ್ಚಳವನ್ನು ಮುಚ್ಚಿ 10 ರಿಂದ 20 ನಿಮಿಷಗಳ ಕಾಲದವರೆಗೆ ಚೆನ್ನಾಗಿ ಬೇಯಿಸಿ ಅನಂತರ ನೋಡಿ ಫ್ರೆಂಡ್ಸ್, ಯಾವ ರೀತಿ ಇಡ್ಲಿ ರೆಡಿಯಾಗಿದೆ ಅಂತ. ಈ ರೀತಿಯ ಕುಂಬಳಕಾಯಿ ಇಡ್ಲಿಯ ರೆಸಿಪಿ ನಿಮಗೂ ಕೂಡ ಇಷ್ಟವಾಗಿದೆ ಅನ್ಕೋತೀನಿ. ಹಾಗಿದ್ದಲ್ಲಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ಈ ರೆಸಿಪಿ ಕೂಡ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.